ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಡು ಬರೋಣ. ಇದು ನಿನ್ನೆ ವಿಡಿಯೋ ಕಂಟಿನ್ಯೂಷನ್ನ ಹಾಕ್ತಿದ್ದೀನಿ. ಅದು ಮಾರ್ನಿಂಗ್ ರೂಟೀನ್ ಮಾಡಿದೆ. ಇದು ಮಧ್ಯಾಹ್ನ ಮತ್ತು ಈವ್ನಿಂಗ್ ಎರಡನ್ನ ಕೂಡ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋನ ಇಲ್ಲಿ ಹಾಕ್ತಿದ್ದೀನಿ. ನಾನಿಲ್ಲಿ ಚಿಕ್ಕದು ಸಾಂಬಾರು ಈರುಳ್ಳಿ ಬರುತ್ತಲ್ಲ, ಅದನ್ನು ಪೀಲ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಇವೆಲ್ಲ ಬೇಗ ತಕ್ಷಣ ಬೇಕು ಅಂದರೆ ಪೀಲ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಮಧ್ಯಾಹ್ನದ ಹೊತ್ತು ಈ ಥರ ಫ್ರೀ ಆಗಿರೋ ಟೈಮಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ. ಇದೇ ಕೆಲಸ ಅಂತಲ್ಲ, ಸೊಪ್ಪಿದ್ರೆ ಸೊಪ್ಪನ್ನೆಲ್ಲ ಬಿಡಿಸ್ಕೊಳ್ಳೋದು, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು, ಇವೆಲ್ಲ ಚಿಕ್ಕ ಕೆಲಸಗಳನ್ನ ಮಾಡಿಕೊಂಡ್ರೆ ನಮಗೆ ಅಡುಗೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಬೇಗ ಟೈಮ್ನ ಸೇವ್ ಮಾಡ್ಬೋದು. ಹಾಗೆ ಆ ಈರುಳ್ಳಿ ನೀರಿತ್ತಲ್ಲ, ಅದನ್ನೆಲ್ಲ ಈಗ ಗಿಡಕ್ಕೆ ಹಾಕಿದ್ದೀನಿ. ಅದೆಲ್ಲ ಬಿಡಿಸಿ ಫ್ರಿಜ್ಗೆ ಇಟ್ಟಾದಮೇಲೆ ಇಲ್ಲಿ ಮಾರ್ಕೆಟಿಗೆ ಬಂದಿದ್ದೀನಿ. ಈರುಳ್ಳಿ, ಸ್ವಲ್ಪ ಟೊಮೊಟೊ, ಸ್ವಲ್ಪ ತರಕಾರಿ, ಜೊತೆಗೆ ಸ್ವಲ್ಪ ಇನ್ನೂ ಏನೇನಾದರೂ ಬೇಕಿದೆ ನೋಡ್ಕೊಂಡು ತೊಗೊಂಡೋಗೋಣ ಅಂತ. ಈರುಳ್ಳಿ ಇವತ್ತು ತುಂಬಾ ಚೆನ್ನಾಗಿತ್ತು. ನಾನು ಇಲ್ಲಿ ಒಂದು 2 kg ಅಷ್ಟು ತೊಗೊಂಡೆ. ಮನೆಗೆ ಬಂದಾದಮೇಲೆ ಈಗ ಈರುಳ್ಳಿ ಬುಟ್ಟಿನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ನಾನು ಈರುಳ್ಳಿ ಬುಟ್ಟಿ ಏನು ಪ್ರತಿ ಸರ್ತಿ ಏನು ತೊಳೆಯಲ್ಲ. ಈ ರೀತಿ ಒಂದೊಂದು ಕವರ್ ಹಾಕ್ಬಿಟ್ಟಿರ್ತೀನಿ, ಏನು ಕೆಳಗಡೆ ಬೀಳಬಾರ್ದು ಅಂತ. 3 ಸೆಕ್ಷನ್ ಇದೆ. 3ರಲ್ಲಿ ಒಂದು ಈರುಳ್ಳಿ, ಕೆಳಗಡೆದು ಬೆಳ್ಳುಳ್ಳಿ ಅಥವಾ ತೆಂಗಿನಕಾಯಿ ಏನಾನ ಇಟ್ಕೊಳ್ತೀನಿ. ಮಧ್ಯದರಲ್ಲಿ ಆಲೂಗಡ್ಡೆ ಆ ಥರದ್ದು ಇಟ್ಕೊಳ್ತೀನಿ. ಇಲ್ಲಿ ಈರುಳ್ಳಿನೂ ಖಾಲಿಯಾಗಿದೆ, ಬೆಳ್ಳುಳ್ಳಿನೂ ಖಾಲಿಯಾಗಿದೆ. ಆದ್ದರಿಂದ ಅವೆರಡು ಕವರ್ಸ್ನ ಚೇಂಜ್ ಮಾಡಿಕೊಂಡು ಅಲ್ಲಿ ಈಗ ಈರುಳ್ಳಿ ಎಲ್ಲ ಫಿಲ್ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿ ಅಂದರೆ ನೆನ್ನೆಲ್ಲ ಬಿಡಿಸಿಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಈ ರೀತಿ ಏನಾದ್ರು ಮಧ್ಯಾಹ್ನ ಹೊತ್ತು ಫ್ರೀ ಇರೋ ಟೈಮಲ್ಲಿ ಬೆಳ್ಳುಳ್ಳಿ ಬಿಡಿಸಿಡೋದು ಇವನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ತಕ್ಷಣ ಅಂದರೆ ಸ್ವಲ್ಪ ನನಗೆ ಲೇಟ್ ಆಗಿಬಿಡುತ್ತೆ ಅಡುಗೆ ಮಾಡಲಿಕ್ಕೆ ಎಲ್ಲನೂ. ಆದ್ದರಿಂದ ಫಸ್ಟ್ ಯಾವಾಗ ಫ್ರೀ ಇದ್ದಾಗ ಏನಾದರೂ ಒಂದು ಕೆಲಸ ಮಾಡ್ಕೊಳ್ತಿದ್ದೀನಿ. ಮೊಬೈಲ್ ನೋಡಿಕೊಂಡು ಅಥವಾ ಟಿ ವಿ ನೋಡಿಕೊಂಡು ಆ ಕೆಲಸಗಳನ್ನ ಮುಗಿಸ್ಕೊಳ್ತೀನಿ. ನೋಡಿ, ಈಗ ಈರುಳ್ಳಿ ಬುಟ್ಟಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈರುಳ್ಳಿ ಎಲ್ಲ ಜೋಡಿಸ್ಕೊಳ್ತೀನಿ. ಇದು ಮಧ್ಯಾಹ್ನ ಅನಿಸುತ್ತೆ ಮಾಡ್ದಿರೋದು, ಅಂದರೆ ಒಂದು 12 ಗಂಟೆ ಟೈಮಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಟೊಮೊಟೊ, ಈರುಳ್ಳಿ ಜೊತೆಗೆ ಸ್ವಲ್ಪ ತರಕಾರಿ ಅಂದರೆ ಬಟಾಣಿ, ಹಸಿಮೆಣಸಿನ್ಕಾಯಿ ಎಲ್ಲ ತೊಗೊಂಡು ಬಂದಿದ್ದೆ. ಈರುಳ್ಳಿ ಅಂತೂ ತುಂಬಾ ಚೆನ್ನಾಗಿತ್ತು ಈ ಸರ್ತಿ. ದಪ್ಪನೂ ಇತ್ತು, ಹಾಗೆ ಚೆನ್ನಾಗೂ ಇತ್ತು. ನೋಡಿ, ಈಗ ಈರುಳ್ಳಿ ಎಲ್ಲ ಫಿಲ್ ಮಾಡಿದ್ದಾಯಿತು. ಅದೇ ರೀತಿ ಇನ್ನು ತಂದಿರೋ ತರಕಾರಿನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ಏನಪ್ಪ ತಂದಿದ್ದೆ ಅಂದರೆ ಸೌತೆಕಾಯಿ ಜೊತೆಗೆ ಬಟಾಣಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಆಮೇಲೆ ಒಂದು ಜಾಲರ ಬರುತ್ತಲ್ಲ ಸ್ಟೀಲ್ದು, ಹಾಗೆ ಸ್ಟೀಲ್ ನಾರುಗಳು ಬರುತ್ತಲ್ಲ ಅವನು ಸ್ವಲ್ಪ ತೊಗೊಂಬಂದಿದ್ದೆ ಪಾತ್ರೆ ತೊಳಿಲಿಕ್ಕೆ, ಅಂದರೆ ಸ್ಕ್ರಬ್ಬರು, ಅದನ್ನು ಕೂಡ ಸ್ವಲ್ಪ ತಂದಿದ್ದೆ. ಇಲ್ಲಿ ಫ್ರಿಜ್ಜಲ್ಲಿ ಯಾವ್ದಾದ್ರು ಬಾಕ್ಸ್ ಖಾಲಿ ಇದೆಯಾ ಅಂತ ನೋಡ್ತಾ ಇದ್ದೀನಿ. ನಾನೆಲ್ಲ ಬಾಕ್ಸ್ಗಳ್ಗೆ ಹಾಕಿ ಇಟ್ಕೊಳ್ತೀನಿ, ಪ್ಲಾಸ್ಟಿಕ್ ಬಾಕ್ಸ್ಗೆ. ಅಷ್ಟರೊಳಗಡೆ ನೇಸರನ್ನು ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದಳು. ಅವಳು ನನ್ನ ಜೊತೆ ಒಂದು 2 ನಿಮಿಷ ಆಟ ಆಡಿ ಮತ್ತು ಈಗ ಡ್ರೆಸ್ ಚೇಂಜ್ ಮಾಡೋಕ್ಕೆ ಮೇಲೆ ಹೋಗ್ತಿದ್ದಾಳೆ. ನೇಸರ ಅಂದರೆ ನನ್ನ ತಮ್ಮನ ಮಗಳು. ಮತ್ತು ಈಗ ತರಕಾರಿನೆಲ್ಲ ಬಾಕ್ಸ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೊಳೆದಿಟ್ಟಿದ್ದೆ, ಅವನ್ನು ಕೂಡ ಇವಾಗ ಒರೆಸ್ಕೊಂಡು ಬಾಕ್ಸ್ಗಳಿಗೆ ಎಲ್ಲ ತರಕಾರಿ ಹಾಕ್ಕೊಳ್ತಿದ್ದೀನಿ. ನೋಡಿ, ಕ್ಯಾರೆಟ್ ಕೂಡ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ತೀನಿ. ಟೊಮೊಟೊ ಸ್ವಲ್ಪ ದೊಡ್ಡ ಬಾಕ್ಸ್ಗೆ ಹಾಕಿದ್ದೆ, ಅದಕ್ಕೆ ಅದೇ ಬಾಕ್ಸ್ಗೆ ಸೌತೆಕಾಯಿ ಕೂಡ ಜೋಡಿಸ್ಕೊಳ್ತೀನಿ. ನಮ್ಮನೇಲಿ ಸ್ವಲ್ಪ ಸೌತೆಕಾಯಿ ಚೆನ್ನಾಗಿ ತಿಂತಾರೆ ಮಕ್ಕಳು, ಆದ್ದರಿಂದ ಸ್ವಲ್ಪ ಹೋದಾಗೆಲ್ಲ ತೊಗೊಂಡು ಬರ್ತಾನೆ ಇರ್ತೀನಿ ನಾನು. ತರಕಾರಿ, ಹಣ್ಣು ಇವೆಲ್ಲ ನಮ್ಮನೇಲಿ ಸ್ವಲ್ಪ ಜಾಸ್ತಿನೇ ಖಾಲಿ ಆಗುತ್ತೆ. ಮಕ್ಕಳಿಗೆಲ್ಲ ತರಕಾರಿ ಎಲ್ಲ ತುಂಬಾ ಇಷ್ಟ. ಹಾಗಾಗಿ ನಮ್ಮನೇಲಿ ತರಕಾರಿದೇನು ಪ್ರಾಬ್ಲಮ್ ಇಲ್ಲ. ಮಕ್ಕಳ ಹತ್ರ ಏನು ತರಕಾರಿ ಆದರೂ ತಿಂತಾರೆ. ಜೊತೆಗೆ ನಾನು ಹಸಿಮೆಣಸಿನ್ಕಾಯಿ ತೊಗೊಂಬಂದಿದ್ದೆ, ಅದನ್ನು ಕೂಡ ತೋಟ ಎಲ್ಲ ಬಿಡಿಸ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಬಟಾಣಿನ ಕೂಡ ಬಿಡಿಸ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ನಾನು ತರಕಾರಿ ಎಲ್ಲ ಸ್ಟೋರ್ ಮಾಡಲಿಕ್ಕೆ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನೇ ಯೂಸ್ ಮಾಡ್ಕೊಳ್ತೀನಿ. ಸ್ಟೀಲ್ ಬಾಕ್ಸ್ನೆಲ್ಲ ಮಾಮೂಲಿ ರೇಷನ್ಗೆಲ್ಲ ಯೂಸ್ ಮಾಡ್ಕೊಳ್ತೀನಿ ಮನೆ ಒಳಗಡೆ. ಪ್ಲಾಸ್ಟಿಕ್ ಬಾಕ್ಸ್ನೆಲ್ಲ ಸ್ವಲ್ಪ ಫ್ರಿಜ್ಜಲ್ಲಿ ಇಡೋಕ್ಕೆ ಯೂಸ್ ಮಾಡ್ತೀನಿ. ಯಾಕೆಂದರೆ ಫ್ರಿಜ್ಜಲ್ಲಿ ಕಾಣಿಸಲ್ಲ, ಆದ್ದರಿಂದ ಪ್ಲಾಸ್ಟಿಕ್ನೇ ಯೂಸ್ ಮಾಡ್ತೀನಿ. ಹಾಗೆ ಈಗ ತರಕಾರಿ ಎಲ್ಲ ಎತ್ತಿಟ್ಟಿದ್ದಾಯಿತು ಫ್ರಿಜ್ಗೆ. ಇಲ್ಲಿ ತರಕಾರಿ ಬುಟ್ಟಿನ ಕೂಡ ಅದ್ರ ಪ್ಲೇಸ್ಗೆ ಇಡ್ತಾ ಇದ್ದೀನಿ. ನಾನು 2 ಫ್ರಿಜ್ ಮಧ್ಯೆ ಒಂದು ಟೇಬಲ್ ಹಾಕಿ ಈ ರೀತಿ ತರಕಾರಿ ಬುಟ್ಟಿ ಇಟ್ಕೊಂಡಿದ್ದೀನಿ. ನಿಮಗೆ ಹಾಗೆಯೇ ಸ್ವಲ್ಪ ನಾನು ಡೈನಿಂಗ್ ಏರಿಯಾನು ಕೂಡ ತೋರಿಸ್ತೀನಿ. ಯಾಕೆಂದರೆ ನನ್ನದು ಕಿಚನ್ ಟೂರಲ್ಲಿ ಎಲ್ಲರೂ ಕೇಳ್ತಿದ್ರಿ, ನೀವು ತರಕಾರಿ ಎಲ್ಲ ಎಲ್ಲಿ ಇಡ್ತೀರಾ, ಫ್ರಿಜ್ ಎಲ್ಲ ಎಲ್ಲಿ ಇಟ್ಟಿದ್ದೀರಾ ಅಂತ. ಆದ್ದರಿಂದ ನಿಮಗೆ ತೋರಿಸ್ತಿದ್ದೀನಿ. ಇದು ಒಂದು ಸ್ವಲ್ಪ ಚಿಕ್ಕದಾಗೇ ಡೈನಿಂಗ್ ಏರಿಯಾ ಇದೆ. ಅಂದರೆ 6 ಸೀಟರ್ ಹಾಕೋಕ್ಕೆ ಆರಾಮಾಗಿದೆ. ನಾನು ಆ ಪ್ಲೇಸಲ್ಲಿ 2 ಫ್ರಿಜ್ನ ಇಟ್ಟಿದ್ದೀನಿ. ಅಲ್ಲಿಗೆ ಬಂದು ಯಾರೂ ತಿಂತಾ ಇರಲಿಲ್ಲ, ಯಾಕೆಂದರೆ ಎಲ್ಲರಿಗೂ ಟಿ ವಿ ಬೇಕಿತ್ತು, ಡೈನಿಂಗ್ ಟೇಬಲ್, ಅದಕ್ಕೋಸ್ಕರ ಹಾಲಲ್ಲಿ ಹಾಕಿದ್ದೀನಿ. ಆ ಪ್ಲೇಸ್ಗೆ 2 ಫ್ರಿಜ್ನ ಇಟ್ಟು
ಯೂಸ್ ಮಾಡ್ತಾ ಇದ್ದೀನಿ. ನಮ್ಮದು ನೋಡಿ ದೇವ್ರ ಮನೆಯೂ ಕೂಡ ಡೈನಿಂಗ್ ಹಾಲಲ್ಲೇ ಇದೆ. ಹಾಗೆ ಇಲ್ಲಿ ಡೈನಿಂಗ್ ಹಾಲಲ್ಲೇ ಫ್ರಿಡ್ಜ್ ಮೇಲೆ ಈ ಥರ ಸ್ವಲ್ಪ ಕ್ರಾಕರ್ ಯೂನಿಟ್ ಮಾಡಿಸ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಗ್ಲಾಸುಗಳು ಅಂದರೆ ಸ್ವಲ್ಪ ಇಷ್ಟ ಜಾಸ್ತಿ. ಯಾವ ಗ್ಲಾಸ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತು ಅಂದರೆ ಆ ಗ್ಲಾಸ್ ತೊಗೊಳ್ಳೋವರೆಗೂ ಸಮಾಧಾನ ಆಗಲ್ಲ. ಟೀ ಕಾಫಿ ಎಲ್ಲ ನಾನು ಆ ಥರ ಮಗ್ಗಲ್ಲೇ ಕುಡಿತೀನಿ. ಇದು ದೇವ್ರ ಮನೆ. ಹಾಗೆ ಇಲ್ಲಿ ಯುಟಿಲಿಟಿ ಇದೆ. ನನಗೆ ಡೈನಿಂಗಲ್ಲೇ ಒಂದು ಡೋರ್ ಬಂದಿದೆ. ಆ ಡೋರ್ ಓಪನ್ ಮಾಡಿದ್ರೆ ಇಲ್ಲಿ ಯುಟಿಲಿಟಿ ಇದೆ. ಯುಟಿಲಿಟಿ ಬಂದು ಯೂಸ್ ಮಾಡ್ತಿಲ್ಲ, ಯಾಕೆಂದರೆ ಸ್ವಲ್ಪ ಇಲ್ಲಿ ಹೊರಗಡೆ ಕೆಲಸ ನಡೀತಾ ಇದೆ, ಅದರಿಂದ ತುಂಬ ಧೂಳು, ಆದ್ದರಿಂದ ಅದನ್ನು ಸ್ವಲ್ಪ ಯೂಸ್ ಮಾಡ್ತಿಲ್ಲ. ಮುಂದೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೇಕು. ನೋಡಿ ಇದು ಕಿಚನ್. ನನ್ನ ಕಿಚನ್ ಬಂದು ವಾಯುಮೂಲೆಯಲ್ಲಿದೆ, ಆದ್ದರಿಂದ ಕಿಚನ್ನು ಮತ್ತು ದೇವ್ರ ಮನೆ ಎರಡೂ ಕೂಡ ಜಾಯಿನ್ ಆಗಿದೆ. ಅದು ದೇವ್ರ ಮೂಲೆ ಮತ್ತು ವಾಯುಮೂಲೆ, ಅವೆರಡು ಮೂಲೆಯೂ ಒಂದು ದೇವ್ರ ಮನೆ ಒಂದು ಕಿಚನ್ ಮಾಡ್ಕೊಂಡಿದ್ದೀನಿ. ನಾನು ಅಗ್ನಿ ಮೂಲೆಯಲ್ಲಿ ಕಿಚನ್ನ ಇಟ್ಟಿಲ್ಲ. ಹಾಗೆ ಇವತ್ತೊಂದು ವಿಶೇಷವಾದ ದಿನ. ಅದೇನಪ್ಪ ಅಂದರೆ ನನಗೆ ಇವತ್ತಿಗೆ 1000 ಸಬ್ಸ್ಕ್ರೈಬರ್ಸ್ ಆದರು. ತುಂಬಾ ಖುಷಿ ಆಯಿತು. ನಾನು ಎಷ್ಟು ಕಷ್ಟಪಟ್ಟಿದ್ನೋ ಇವತ್ತಿಗೊಂದು ಸ್ವಲ್ಪ ಸಾರ್ಥಕ ಅನಿಸ್ಬಿಡ್ತು. ಅದನ್ನು ಇಲ್ಲಿ ಎಂಜಾಯ್ ಮಾಡ್ತಿದ್ದೀನಿ. ಇದು ಸೆಲೆಬ್ರೇಷನ್ನು ನನ್ನ ತಮ್ಮ ಬಂದಮೇಲೆ ಮಾಡ್ತೀನಿ, ಯಾಕೆಂದರೆ ತಮ್ಮ ಇಲ್ಲ ಅಂದರೆ ನನಗೆ ಏನು ಸ್ಪೆಷಲ್ ಮಾಡ್ದಂಗೆ ಫೀಲ್ ಆಗಲ್ಲ. ಆದ್ದರಿಂದ ನನ್ನ ತಮ್ಮನಿಗೋಸ್ಕರ ವೈಟ್ ಈಗ ನೈಟ್ ಡಿನ್ನರ್ಗೆ ಅಡುಗೆ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂದರೆ ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಬೇಳೆ ಕುಕ್ಕರಲ್ಲಿ ಬೇಯಿಸಿದ್ದೀನಿ, ನೋಡಿದ್ರಲ್ಲ ಹೇಗಾಗಿದೆ ಅಂತ. ವಿಸಿಲ್ ಕೂಗಿದ್ರೆ ಆ ರೀತಿ ಸ್ಟವ್ ಎಲ್ಲ ಗಲೀಜಾಗುತ್ತೆ. ಮೂಲಂಗಿ ಬೇಯಕ್ಕಿಟ್ಟಿದ್ದೀನಿ. ಇಲ್ಲಿ ಸಾಂಬಾರಿಗೆ ರುಬ್ಕೊಳ್ಳೋಕ್ಕೋಸ್ಕರ 1 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೇನೆ ಕಾಯಿ ತುರಿ ಜೊತೆಗೆ ಸಾಂಬಾರು ಪೌಡರ್ ಒಂದು ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. 1 ಟೊಮೊಟೊನ ಈ ಮೂಲಂಗಿ ಬೇಯಬೇಕಾದ್ರೆ ಬೇಯಿಸ್ಕೊಂಡು ಅದನ್ನು ಕೂಡ ಸಿಪ್ಪೆ ತೆಗೆದು ರುಬ್ಬಕ್ಕೆ ಹಾಕ್ತೀನಿ. ನೋಡಿ ಬೇಳೆ ಎಲ್ಲ ಬೆಂದಿತ್ತು, ಅದನ್ನು ಕೂಡ ಈಗ ಮೂಲಂಗಿ ಜೊತೆ ಸೇರಿಸ್ಕೊಳ್ತೀನಿ. ಹಾಗೆ ರುಬ್ಬಿರೋಂಥ ಮಸಾಲನ್ನು ಕೂಡ ಸಾಂಬಾರ್ಗೆ ಹಾಕ್ಕೊಂಡು ನಾನು ಆಗಲೇ ಒಂದು ಸ್ವಲ್ಪ ಹುಣಸೆಹಣ್ಣನ್ನ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಈಗ ಸಾಂಬಾರಿಗೆ ಸೇರಿಸ್ಕೊಳ್ತೀನಿ. ಈ ಸಾಂಬಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಸಾಂಬಾರು ಚೆನ್ನಾಗಿ ಕುದಿದ್ರೇ ಸಾಂಬಾರು ಟೇಸ್ಟ್ ಕೊಡೋದು. ಈ ಮೂಲಂಗಿ ಸಾಂಬಾರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ, ಆದ್ದರಿಂದ ಇಷ್ಟಪಟ್ಟು ಅವಾಗವಾಗ ಮಾಡ್ತಾನೆ ಇರ್ತೀನಿ. ಹಾಗೆ ಇಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ, ಅಲ್ಲಿ ರೈಸ್ಗೆ ಇಟ್ಟಿದ್ದೀನಿ. ಆಮೇಲೆ ಸಾಂಬಾರ್ಗೆ ಒಗ್ಗರಣೆಗೆ ಒಂದು ಸ್ಟವ್ ಮೇಲೆ ಇಟ್ಟಿದ್ದೀನಿ. 4 ಸ್ಟವ್ನ ಯೂಸ್ ಮಾಡಿಕೊಂಡು ಬೇಗನೆ ಅಡುಗೆ ಮಾಡಿಬಿಡ್ತೀನಿ. ಯಾಕೆಂದರೆ ಮಕ್ಕಳು ಬಂದ ತಕ್ಷಣ ಅವ್ರಿಗೆ ಊಟ ಕೊಡಬೇಕು, ಇಲ್ಲಾಂದರೆ ಏನೋ ಸ್ನ್ಯಾಕ್ಸ್ ತಿಂದ್ಬಿಡ್ತಾರೆ. ಸ್ವಲ್ಪ ನಮಗೂ ಹೊಟ್ಟೆ ಇಷ್ಟ ಇತ್ತು, ಆದ್ದರಿಂದ ಸ್ವಲ್ಪ ಬೇಗನೆ ತಿನ್ನೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಮಕ್ಕಳು ಬಂದರು, ಅವ್ರು ಬಂದ ತಕ್ಷಣ ನನಗೆ ಇಬ್ಬರು ಹಾಕ್ಕೊಡ್ಬೇಕು. ಇಬ್ಬರು ಒಂದೇ ಸರ್ತಿ ಬರಬೇಕು ಅಂತ ಆಟ ಮಾಡ್ತಾರೆ, ಹಾಗಾಗಿ ಜಗಳ ಆಡ್ತಾನೇ ಇರ್ತಾರೆ ಡೈಲಿ. ನೋಡಿ ಇಲ್ಲಿ ಮುದ್ದೆ ತೊಳಸ್ತಾ ಇದ್ದೀನಿ. ಮಕ್ಕಳೆಲ್ಲ ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿ ಬರ್ತಾರೆ. ನಾವು ಇವತ್ತು ಸ್ವಲ್ಪ ಬೇಗನೆ ಊಟ ಮಾಡಿದ್ವಿ. ನೈಟು ಮಕ್ಕಳಿಗೆ ಸ್ವಲ್ಪ ಮೊಸರನ್ನ ಏನಾನ ಕೊಟ್ಟರೆ ಆಯಿತು ಅಂತ ಬೇಗ ಊಟ ಮಾಡ್ಕೊಂಡ್ವಿ. ಇಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ. ಇದು ನನ್ನ ಪ್ಲೇಟು. ಮುದ್ದೆ, ರೈಸು, ಹಾಗೆ ಸ್ವಲ್ಪ ಉಪ್ಪಿನಕಾಯಿ, ಮೊಸರು, ಜೊತೆಗೆ ಸಾಂಬಾರು, ಮೂಲಂಗಿ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಊಟ ಮಾಡಿದ್ರು. ಬಿಸಿ ಬಿಸಿ ಮುದ್ದೆ ಜೊತೆ ಮೂಲಂಗಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ನೇಸರಂಗೆ ಊಟ ಮಾಡಿಸ್ತಿದ್ದೀನಿ. ಅಲ್ಲಿ ಮೈದನ ಮಗಳಿದ್ದಾಳೆ, ಇದೇ ಫಸ್ಟ್ ಟೈಮ್ ಅವಳು ನನ್ನ ವೀಡಿಯೋದಲ್ಲಿ ಬಂದಿರೋದು. ಅವಳಿಗೆ ನನ್ನ ಹಸ್ಬೆಂಡ್ ಊಟ ಮಾಡಿಸ್ತಾರೆ. ಇಲ್ಲಿ ನಾನು ನೇಸರಂಗೆ ತಿನ್ನಿಸ್ತಿದ್ನಲ್ಲ, ಆದ್ದರಿಂದ ಅವಳನ್ನ ಹಾಗೆ ಕುಂತಿದ್ದಾಳೆ. ಅವಳು ವೀಡಿಯೋ ಮಾಡ್ಕೊತಾ ಇದ್ದಾರೆ ಹಸ್ಬೆಂಡು. ಆದ್ದರಿಂದ ನಮ್ಮದೆಲ್ಲ ಆದಮೇಲೆ ಲೂನಾಗೂ ಮತ್ತು ಕೂಪರ್ಗೂ ಕೂಡ ಊಟಕ್ಕೆ ಕೊಟ್ವಿ. ಹಾಗೆ ಇವತ್ತೊಂದು ವಿಷಯ ಹೇಳ್ತೀನಿ. ಕೂಪರು ಪಾವನಿ ಫ್ರೆಂಡ್ಗೆ ಕಚ್ಚಿಬಿಟ್ಟಿತ್ತು. ಅಂದರೆ ತುಂಬ ಏನು ಕಚ್ಚಿರಲಿಲ್ಲ, ಸುಮ್ಮನೆ ಸ್ಕಿನ್ ಔಟ್ ಆಗಿತ್ತು. ಅವಳು ಸ್ವಲ್ಪ ಕೈ ಬಿಗಿಯಾಗಿ ಹಿಡ್ಕೊಂಡಿದ್ದಾಳೆ. ಅದಕ್ಕೆ ಅವನಿಗೆ ನೋವಾಯ್ತಲ್ಲ, ಅವನು ಬಾಯಿ ಹಾಕ್ಬಿಟ್ಟಿದ್ದಾನೆ. ಆದರೂ ಹೆಂಗನಾಗಲಿ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಆ ಹಾಸ್ಪಿಟ್ಲಲ್ಲೇ ಪಾರಿವಾಳ ಇತ್ತು. ಆ ಪಾರಿವಾಳ ನೋಡಿ ಎಷ್ಟು ಧೈರ್ಯವಾಗಿದೆ, ಯಾರು ಬಂದ್ರೂ ಭಯ ಬೀಳ್ತಾ ಇರಲಿಲ್ಲ. ಹಾಗಾಗಿ ಹಂಗೆ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮತ್ತೆ ಮನೆಗೆ ಬಿಟ್ವಿ. ಇದು ನನ್ನ ಸಂಜೆ ಪೂಜೆ. ಹಾಗೆ ನನ್ನ ವಿಡಿಯೋಗಳೇನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.